ಇದ್ದೀನಿ ಇವತ್ತಿನ ಇವಾಗ ಶುರು ಮಾಡಿ ನಾನು ಮಗ ನಾವು ವಿಜಯನ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಗೈಸ್ ಸ್ಕಿಪ್ ಮಾಡಲೇ ಮಕ್ಳಿಗೆ ರೊಟ್ಟಿ ಚಿಕನ್ ಸಾರು ಹಾಕಿದ್ದೀನಿ ತಿಂತಾ ಇದ್ದಾರೆ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ದಾರೆ ಗೈಸ್ ಬನ್ನಿರಿ ಸೊ ಮೊನ್ನೆ ಹೊಸ್ತಡಿಕೆಗೆ ಮಾಡಿದ್ವಲ್ಲ ಗೈಸ್ ಅದೇ ಸಾಂಬಾರು ಇತ್ತು ಬಿಸಾಕಕ್ಕೆ ಇಷ್ಟ ಇಲ್ವಲ್ಲ ಅದಕ್ಕೆ ಬಿಸಾಕಕ್ಕೆ ಏನಲ್ಲ ಗೈಸ್ ಬಿಸಾಕಲ್ಲ ಯಾವುದೋ ಚಿಕನ್ ಸಾರು ಬಿಸಾಕಲ್ಲ ಬೇಕಾದ್ರೆ ಬೇರೆ ಸಾರು ಏನಾರ 2 ದಿನ ಆದ್ರೆ 3 ದಿನ ಆದ್ರೆ ಬಿಸಾಕ್ತೀನಿ ಚಿಕನ್ ಸಾಂಬಾರು 10 ದಿನ ಆದ್ರೂ ಬಿಸಾಕಲ್ಲ 15 ದಿನ ಆದ್ರೂ ಬಿಸಾಕಲ್ಲ ಕರೆಕ್ಟ್ ತಾನೆ ಅಷ್ಟು ದಿನ ಮಾಡಿ ಕಳೋದಿಲ್ಲ ಗೈಸ್ ಸುಮ್ಮನೆ ಅಷ್ಟೇ ಕಾಮಿಡಿ ಮಾಡಿದ್ದು ಈ ಬೇಸಿಗೆಯಲ್ಲಿ ಬೇವು ತರಿದ್ರೆ ನಮ್ದು ಬೇರೆ ಮಕ್ಕ ತರಿಸ್ತೀನಿ ಬನ್ನಿ ತರಿಸ್ರಿ ಬೇಡ ರೊಟ್ಟಿಗೆಲ್ಲ ಹಾಕ್ಬೇಡ ಅಷ್ಟೇ ಸೊ ಇನ್ನೆರಡು ರೊಟ್ಟಿ ಇದೆ ಮಾಡೋದಷ್ಟೇ ಪೂರ್ತಿ ಮಾಡಾಗಿದೆ ಇಲ್ಲಿ ಹಂಚು ಕಾಯ್ದಿದೆ ವಿಡಿಯೋ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ರೊಟ್ಟಿ ತೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಕ್ಕಳು ತಿಂತಾಯಿದ್ದಾರೆ ಬೇಗ ಬೇಗ ತಿನ್ನಿ ಮಕ್ಕಳ ಸೊ ಇವಾಗ ನಾವು ತಿನ್ನೋಣ ಇವ್ರ ಜೊತೆ ಕೂತ್ಕೊಂಡು ಒಂದೇ ತಟ್ಟೆಯಲ್ಲಿ ನಾವು ಬರಲ್ಲ ನಿಮ್ಮ ತಟ್ಟೆಗೇನೆ ಹಾಂ ಮೊನ್ನೆ ತಿನ್ನೋಕ್ಕಾಗಲಿಲ್ಲ ಫಿಶ್ ತಿಂದರೆ ಚಿಕನ್ ತಿನ್ನೋಕ್ಕಾಗಲ್ಲ ಚಿಕನ್ ತಿಂದರೆ ಫಿಶ್ ತಿನ್ನೋಕ್ಕಾಗಲ್ಲ ಅದಂಗೆ ಉಳ್ಕೊಂಬಿಟ್ಟಿದ್ದು ಸೊ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಮಾಡೋಣ ಮಕ್ಕಳ ಹೆಂಗಿದೆ ಟೇಸ್ಟ್ ಹೇಳಿ ಹೆಂಗೈತೆ ಮಗನೇ ಸೂಪರ್ ಆಗೈತಾ ಯಾರು ಮಾಡಿದ್ದು ಸಾಂಬಾರು ಅಪ್ಪ ಮಾಡಿದಲ್ಲನವ ಚಿಕನ್ ಮಾಡ್ತು ಫಿಶ್ ಒಂದೇ ಅಪ್ಪ ಮಾಡಿದ್ದು ಎಲ್ಲ ಅಮ್ಮವನ್ನೇ ಮಾಡಿದ್ದು ಅದು ಕಲ್ಸ್ ಮಾಡಿದ್ದು ನಾನೇನೆ ಬೇಯಿಸಿದ್ ಮಾತ್ರ ನಿಮ್ಮಪ್ಪ ಫಿಶ್ನ ಅದೆಲ್ಲ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಅಪ್ಪ ಮಾಡಿದ್ದು ಅಷ್ಟೆಲ್ಲ ಅಪ್ಪ ನಿಂತ್ಕೊಬಿಟ್ರೆ ಅಡ್ಗೆ ಮನೆಯಲ್ಲಿ ಅಪ್ಪನೇ ಮಾಡಿದ್ದು ಎಲ್ಲಾನು ಸರಿ ಓಕೆ ತಿನ್ನಿ ಬನ್ನಿ ಬೇಗ ನೀವು ತಿನ್ನೋಣ ನೋಡಿ ಗೈಸ್ ನೆನ್ನೆ ಒಬ್ರು ಕಾಮೆಂಟ್ ಹಾಕಿದ್ರಲ್ಲ ಏನು ಸಿಸ್ಟರ್ ನೀವು ತಲೆ ಕೂದಲೇ ಬಾಚ್ಕೊಳ್ಳಲ್ಲ ಹಂಗೆ ಇರುತ್ತೆ ಅಂತ ಇಲ್ಲ ನಾನು ಬಾಚ್ಕೋತೀನಿ ಗೈಸ್ ನಂದು ಏನಾಗ್ಬಿಡುತ್ತೆ ಅದು ಹಾಳಾಗ್ಬಿಡುತ್ತೆ ಇಲ್ಲೆಲ್ಲ ಪುಡಿ ಕೂದಲು ಆಮೇಲೆ ನಂದು ಫುಲ್ಲು ನೈಸ್ ಇಲ್ಲ ಕೂದಲು ಫುಲ್ಲು ನೈಸ್ಗೂ ಇಲ್ಲ ತುಂಬಾ ಗುಂಗ್ರು ಇಲ್ಲ ಒಂಥರ ಮೀಡಿಯಂ ಅಲ್ಲಿ ಎರಡೂ ಮಿಕ್ಸ್ ಆಗೈತೆ ಅದ್ರಿಂದ ನಾನು ಏನೇ ತಲೆ ಬಚ್ಚಿರ್ಲಿ ಅದಿನ್ನೊಂದ್ ಸ್ವಲ್ಪ ಹೊತ್ತು ಹಿಂಗೆ ಅಂಡ್ಕೊಬಿಟ್ಟಿರುತ್ತೆ ನಾನು ಜಡೆ ಹಾಕೊಂಡಿರ್ಲಿ ಅದು ಬಿಚ್ಚೋಗ್ಬಿಟ್ಟಿರುತ್ತೆ ಯಾಕೆಂದ್ರೆ ಒಂದು ಚೂರು ಇಲ್ಲಿ ಫಸ್ಟ್ ಕಟ್ ಮಾಡಿಸಿದ್ದು ಒಂದು ಚೂರು ಐತಲ್ವಾ ಮಧ್ಯಕ್ಕೆ ಹಿಂಗೆ ಬರುತ್ತೆ ಜಡೆ ಹಾಕೊಂಡ್ರು ಎಣ್ಣೆ ಹಚ್ಕೊಂಡು ಹಾಕೊಂಡ್ರೆ ಏನಾಗಲ್ಲ ನಾನು ಜಾಸ್ತಿ ಎಣ್ಣೆನೇ ಹಾಕೊಳ್ಳಲ್ಲ ಯಾಕಂದ್ರೆ ವಿಡಿಯೋ ಮಾಡಬೇಕು ಅದು ಇದಕ್ಕೆ ಅಂದ್ರೆ ಸಂಡೇ ಯಾವಾಗಾರ ಹಾಕೊಂಡ್ರೆ ಹಾಕೋತೀನಿ ಹಾಕೊಂಡು ಅವಾಗಲೇ ತಲೆಗೆ ಸ್ನಾನ ಮಾಡ್ಬಿಡ್ತೀನಿ ನನಗೆ ಇವಾಗ ಶೆಕೆ ಅಲ್ವಾ ಹಿಂಗೆ ಕಟ್ಕೋತೀನಿ ಶೆಕೆ ಟೈಮಲ್ಲಾಗಲಿ ಚಳಿಲಾಗಲಿ ನನಗೆ ಏನಂದ್ರೆ ಹಿಂಗೆ ಆಗೋಬಿಟ್ಟಿದೆ ಮೇಲೆತ್ತಿ ಕಟ್ಕೊಳ್ಬೇಕು ನಮ್ಮ ಜೊತೆಲಿದ್ದಾಗ ನಮ್ಮ ಬೈದಿ ಜಡೆ ಹಾಕಿ ಮಾಡಿಗೋರು ನನಗೆ ಜಡೆ ಹಾಕೊಳ್ಳೋಕ್ಕೆ ಟೈಮ್ ಇಲ್ಲ ಇಷ್ಟ ಇಲ್ಲ ಅಂತ ಹೇಳು ಅದ್ರಿಂದ ನೋಡಿ ಇಷ್ಟೇ ಇರುತ್ತೆ ಅಂದ್ರೆ ಇದೆಲ್ಲ ಕಟ್ ಮಾಡ್ಕೊಂಡಿರೋದು ಮುಂದೆ ಒಂದೊಂದ್ಸಲಿ ಈ ಥರ ಸ್ಟೈಲ್ ಮಾಡೋಕೆ ಕಟ್ ಮಾಡ್ಕೊಳ್ಳೋದು ಆಮೇಲಿಂದ ಉದ್ದೆ ಬೆಳೀಲಿ ಅಂತ ಬಿಡೋದು ಆ ಥರ ಆಗುತ್ತೆ ಅದರಿಂದ ಏನಿರುತ್ತೆ ನಾನು ಕೂದಲು ಹಂಗಿರೋದ್ರೆ ನೀವು ತಲೆ ಬಾಚಿರ ಅನ್ಕೋತೀರ ಅಷ್ಟೇ ನಾನು ಡೈಲಿ ತಲೆ ಬಾಚಿರ್ತೀನಿ ಕೂದಲು ಉದ್ದ ಚೆನ್ನಾಗಿರುತ್ತಾ ಆಮೇಲೆ ತುಂಬಾ ಏನಾದ್ರು ಸಿಕ್ಕಾಗ್ಬಿಡುತ್ತೆ ಗೈಸ್ ನನ್ನ ಕೂದಲು ಬೇಗ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲರೂ ಹೇಳೋರು ನಮ್ಮ ತಲೆ ಬಾಚ್ಬೇಕಾರೆ ಎಣ್ಣೆ ಹಾಕಿ ತಲೆ ಬಾಚಿ ಫುಲ್ಲು ಸಿಕ್ಕಾಗಿರ್ತಾರೆ ಬಾಚು ಮತ್ತೆ ಆಗಿರುತ್ತೆ ಇಂಥದ್ದು ಅದಕ್ಕೆ ರಬಾಜಿ ನೀನು ಅದಕ್ಕೆ ಈ ಥರ ಆಗೋದು ಅನ್ನೋರು ಅವಾಗೆಲ್ಲ ನಿಮ್ಮನೆಲ್ಲೋ ವಯಸ್ಸಾಗೋದು ಹೇಳಿದಾರೆ ಕಮೆಂಟ್ ಆಗಿ ಗೈಸ್ ನನಗೆ ಹೇಳ್ತಿರೋರು ಯಾವಾಗಲೂ ನಮ್ಮ ತಾತ ಅಜ್ಜಿ ತುಂಬಾ ರಬಾಜಿ ಯಪ್ಪ ಅದು ಹೆಂಗೆ ಸಹಿಸ್ಕೊಂಡಿದ್ರೋ ಗೊತ್ತಿಲ್ಲ ಸಾಕು ಸುಮ್ಮನೆ ಎಷ್ಟು ಅಯೋನ್ಸ್ ಇದೆಯಾ ಪಾಪ ಅವ್ರಿಗೆ ನಾಳೆಯಿಂದ ನಾನು ಡಯಟ್ ಮಾಡ್ತೀನಿ ನಾಳೆಯಿಂದ ಬೇಡ ಇವತ್ತಿಂದನೇ ಡಯಟ್ ಮಾಡ್ತೀನಿ ಗೈಸ್ ಇದನ್ನು ಕೇಳಿ ಸಾಕಾಗ್ಬಿಟ್ಟೈತೆ ನನಗಂತೂ ಚೆನ್ನಾಗಿ ಬೆಳಗ್ಗೆಯಿಂದ ತಿನ್ನೋದಂತೆ ಸಂಜೆಯಿಂದ ಡಯಟ್ ಶುರುವಂತೆ ಯಾವುದೋ ಒಂದು ರೀಲ್ಸ್ ಕಳ್ಸೋಣ ನನಗೆ ಬೆಳಗ್ಗೆ ಹಿಂಗೆ ವ್ಯಾಯಾಮ ಮಾಡೋದು ಹಿಂಗೆ ಎದ್ದೇಳೋದು ಒಂದು ಗೊಂಬೆದೈತೆ ಅದು ವ್ಯಾಯಾಮ ಮಾಡೋದು ಸಂಜೆ ಬರ್ಗರು ಪಿಜ್ಜಾ ಹಿಂಗೆ ಹಿಡ್ಕೊಂಡು ತಿಂತ ಇದ್ದನು ಇವಾಗ ಏನಾದ್ರು ನಾನು ಜ್ಯೂಸ್ ತರಿಸಿದ್ರೆ ಫಸ್ಟ್ ನನಗೆ ಕೊಡಪ್ಪ ಒಂದು ದೊಡ್ಡ ಲೋಟದಲ್ಲಿ ಸಣ್ಣ ಲೋಟದಲ್ಲಿ ಇವಳಿಗೆ ದೊಡ್ಡ ಇಲ್ಲ ನಾನು ಮುದ್ದು ಯಾವ ಮುದ್ದು ಮಾಡಿದೀನಿ ಬರೀ ಓಡ್ಬಿಡ್ತೀಯಲ್ಲ ಮುದ್ದು ಇವಾಗ ಮಾಡ್ತೀನಿ ನಾನು ಅಮ್ಮ ಜಾಸ್ತಿ ಕುಡಿಯೋದು ಅಮ್ಮ ತಾನೆ ಜ್ಯೂಸು
ನೆನ್ನೆ ಒಂದಿನ ಅಲ್ಲ ಯಾವಾಗ್ಲೂ ಇವನ್ ನೋಡಿ ನೆನ್ನೆ ಮಾತ್ರ ಅಂತ ಪಾಯಿಂಟ್ ಮಾಡ್ತಾನೆ. ಸರಿ, ಐಸ್ ಕ್ರೀಮ್ ಜಾಸ್ತಿ ಯಾರು ತಿನ್ನೋದು? ಲೇ, ನಿನ್ನ ಹತ್ರ ಕಿತ್ಕೊಂಡು ತಿಂತಾಳೆ, ಪಾಪ ಹತ್ರ ಕಿತ್ಕೊಂಡು ತಿಂತಾಳೆ, ನನ್ನ ಹತ್ರ ಕಿತ್ಕೊಂಡು ತಿಂತಾಳೆ, ಅವಳ್ದು ತಿಂತಾಳೆ. ಐಸ್ ಕ್ರೀಮು ಅದೇನೇ ಮಾಡಿದ್ರು ಬಿಟ್ಟಿರಕ್ಕಾಗಲ್ಲ ಗೈಸ್ ನನಗೆ. ಐಸ್ ಕ್ರೀಮು ಒಂಥರ ಅಡಿಕ್ಟ್ ನನಗೆ. ಚಿಕ್ಕ ವಯಸ್ಸಿಂದಲೇ ಖುಷಿ ಪ್ರೆಗ್ನೆಂಟ್ ಆಗೋದು ತಿಂದು ಬಡಬಿಟ್ಟಿದ್ದೀನಿ, ಅದಕ್ಕೆ ಜಾಸ್ತಿ ದಪ್ಪಾಗಿದೆ ಅನ್ಸುತ್ತೆ ಗೈಸ್. ನಾನು ಖುಷಿ ಪ್ರೆಗ್ನೆಂಟ್ ಅಲ್ಲಿ ಅದೇ ದಪ್ಪ, ಸಣ್ಣನೇ ಆಗಾಗಿಲ್ಲ. ಟ್ರೈ ಮಾಡಿದೀನಿ, ಫುಲ್ ಸಣ್ಣ. ಈ ಬಟ್ಟೆ ಗೈಸ್ ನನಗೆ ಫುಲ್ ಲೂಸ್ ಆಯ್ತಿತ್ತು. ಇವಾಗಂತೂ ಹೋದ ವರ್ಷ ಈ ಟೈಮ್ ನಲ್ಲಿ ಫುಲ್ ಲೂಸ್ ಆಗಿ ಕಾಲುಂಗ್ರ ಕೂಡ ಬಿದ್ದು ಹೋಯ್ತಿತ್ತು, ಅಷ್ಟು ಸಣ್ಣ ಆಗ್ಬಿಟ್ಟಿದೆ ಗೈಸ್. ಕಾಲ್ ಬಿಟ್ಟು ಹಾಸಿಗೆ ಮೇಲೆಲ್ಲ ಬಿದ್ದೋಗಿರೋದು. ಯಾವಾಗ ಹಾಸಿಗೆ ಬಿದ್ದೋಗಿದ್ದು ಮತ್ತೆ ಹುಡ್ಕೊಂಡು ಹಾಕೊಂಡು ಮತ್ತೆ ಹೊಸ ತರಿಸ್ಕೊಂಡಿದೀನಿ. ಇದು ಲೂಸ್ ಆಗೈತೆ ಇವಾಗ. ಅಂದ್ರೆ ನಾನು ಏನಂದ್ರೆ ಇವಾಗ ತರ್ಸ್ಕೊತಿದ್ನಲ್ಲ ಬಟ್ಟೆಗಳು, ಅದು ಹಾಕೊಂಡೆ ನಾನೇನು ಸಣ್ಣನೇ ಇದ್ದೀನಿ ಅಂತ ನನಗೆ ಅನ್ಸೈತೆ. ಹಳೆ ಬಟ್ಟೆಗಳು ಜಾಸ್ತಿ ದಿನ ಅಂದ್ರೂ ಹಾಕೊಂಡೇ ಇಲ್ಲ ನಾನು, ಈ ಟಾಪ್ಗಳೆಲ್ಲ ಹಾಕೊಂಡೇ ಇಲ್ಲ. ಇವಾಗ ಅನ್ಸೈತೆ ದಪ್ಪ ಆಗಿದ್ದೀನಿ ಅಂತ. ಟೈಟ್ ಆಗ್ತೈತೆ ಗೈಸ್ ನೋಡಿ, ಉಸಿರಿ ಟೈಟ್ ಆಗ್ತಿಲ್ಲ ಬಟ್ಟೆ. ಅದಕ್ಕೆ ಇವಾಗ ಸ್ಟ್ರಿಕ್ಟಾಗಿ ನಾಳೆಯಿಂದ ಡಯಟ್, ನಾಳೆಯಿಂದ ಇಲ್ಲ ಇವತ್ತಿಂದನೇ ಡಯಟು. ಅದಕ್ಕೆ ಇವರು ಏನು ಗೊತ್ತಾ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗ್ಲೇನೆ. ಬೆಳಿಗ್ಗೆ ನಾನು ಏನು ತಿನ್ನೋಕೆ ಹೋಗಿಲ್ಲ, ಸಿ ಐಟಮ್ಸ್ ಏನು. ಇವ್ರು ಕಾಫಿ ತಗೊಂಡು ಕೊಟ್ಟರು, ಆದ್ರೂ ಒಂದು ಸ್ವಲ್ಪ ಕುಟ್ಬಿಟ್ಟು ಹೋಗ್ಬಿಡು, ಇನ್ಮೇಲೆ ಬೇಡ ಅನ್ನೋಕ್ಕಾಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ಬಿಟ್ಟು ಆಮೇಲೆ ಕುಡಿಯೋದು ಬೇಡ ಅಂತ ಸುಮ್ಮನಾಗಿದ್ದೀನಿ. ಇವ್ರು ಇವಾಗ ತೆಗ್ದೋರಾಗಲಿ ಐಸ್ ಕ್ರೀಮ್ ತಗೋತೀನಿ ದುಡ್ಡು ಕೊಡು ಮುದ್ದು ಅಂತ ಅಂದ್ಬಿಟ್ಟು ನೋಡಿ. ಯಾರ್ಯಾರ ಮನೆಯಲ್ಲಿ ಡಯಟ್ ಮಾಡ್ತಾ ಇರ್ಬೇಕಾರೆ ಇವ್ರು ಐಸ್ ಕ್ರೀಮ್ ತಗೋತೀನಿ ದುಡ್ಡು ಕೊಡು. ನನಗೆ ಗೊತ್ತು ಬೆಳಗ್ಗೆಯಿಂದ ಚೇಂಜ್ ಆಗಿದೆ ಅಂತ. ಎಕ್ಸರ್ಸೈಸ್ ಎಲ್ಲ ಮಾಡಿ ಇವಳು ಒಂದಿನ ಮಾಡೋದು 3 ದಿನ ಇದಾಗಿದ್ದು. ಮೈರಿ ಹೀರೋಯಿನ್ ಅವ್ರನ್ನ ನೋಡ್ಬಿಟ್ಟು ಅವರು ಎಷ್ಟು ದಪ್ಪ ಆಗಿದ್ರು ಮಯೂರಿ ಅವರು. ಅದೇ ಧಾರಾವಾಹಿ ಎಲ್ಲ ಮಾಡಿದ್ರು JK ಜೊತೆ, ಮೂವಿ ಎಲ್ಲ ಅವಳು ಎಷ್ಟು ದಪ್ಪ ಆಗಿದ್ಲು. ಇದಕ್ ಬಂದಿದ್ರು, ಬಿಗ್ ಬಾಸ್ಗೆ ಬಂದಿದ್ರು ತಾನೆ ಅವಳುನುವೆ. ಅವಾಗ ಎಷ್ಟು ದಪ್ಪ ಆಗಿದ್ಲು. ಇವಾಗ ನೋಡು ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದಾಳೆ. ಅದು ನೋಡಿ ನಾನು ಸಣ್ಣ ಆಗಿ ಆಯ್ತೀನಿ, ನನ್ ಕೆಲವು ಹಾಗೆ ಆಗುತ್ತೆ. ಆಗಿದ್ದೆ ಮತ್ತೆ ಊರಿಗೆ ಹೋಗ್ಬಿಟ್ಟೆ, ನಮ್ಮ ಅಮ್ಮ ಅದಿದ್ದು ಮಾಡಿ ತಿನ್ಸ್ಬಿಟ್ಟು ದಪ್ಪ ಮಾಡಿ ಕಳಿಸ್ತು. ಮತ್ತೆ ಅಲ್ಲಿಂದ ಇಲ್ಲಿಗೆ ಬಿಡೋತೆಗೆ ಒಂದ್ ವಾರ ಡೇಟ್ ಮಾಡೋದು, ಇನ್ನೊಂದ್ ವಾರಕ್ಕೆ ಚೆನ್ನಾಗಿ ತಿನ್ನೋದು, ಆ ಥರ ಆಗ್ಬಿಡ್ತೈತೆ ಗೈಸ್. ಇನ್ಮೇಲೆ ಏನೇ ಕಷ್ಟ ಬಂದ್ರು ಸಕ್ಕರೆ ಅಂತೂ ಮುಟ್ಲೆ ಬರ್ತು, ಹೊರಗಡೆ ಫುಡ್ ಅಂತೂ ಮುಟ್ಲೆ ಬರ್ತದೆ ಡಿಸೈಡ್ ಆಗಿದ್ದೀನಿ. ನನಗೇನು ನಗೋ ಬರ್ತೈತೆ ಗೈಸ್. ನೆಕ್ಸ್ಟ್ ವಾರ ಡೇ ಶಿಫ್ಟ್, ಸಂಜೆ ಹೊತ್ತು ಅದು ಕ್ರೇವಿಂಗ್ಸ್ ಆಗ್ತಿರುತ್ತೆ. ಏನಾರು ತಗೊಂಬಂದು ಫೋನ್ ಮಾಡೋದು, ಇವಳು ಮಾಡಲ್ಲ, ಇವನ್ ಕೆಲ್ ಮಾಡಿಸೋದು. ಹೇಳ್ಕೊಡಲ್ಲ, ಆದ್ರೂ ಮನ್ಸಲ್ಲಿ ಅವರೇ ಕೇಳ್ತಾರೆ ಗೈಸ್ ಅಪ್ಪಂಗೆ ಫೋನ್ ಮಾಡ್ಕೊಡು ಅಂತ. ನಾನು ಮಾಡ್ಕೊಡ್ತೀನಿ, ನಾನು ಒಂದ್ಸಲ ಮಾಡ್ಕೊಡಲ್ಲ, ಅಳ್ತಾರೆ ಅವಾಗ. ನೋಡಿ ಗೈಸ್, ನಿಮ್ ಮುಂದೆ ಸ್ಟಾರ್ಟ್ ಮಾಡ್ತಾ ಇದೀನಿ. ನಮ್ಗೆ ಯುಗಾದಿನೇ ವರ್ಷ ಇದ್ದಂಗೆ. ಸರಿ ಆಯ್ತು ಮಾಡಪ್ಪ. ಬೇಸಿಗೆಯಲ್ಲಿ ಆರಾಮಾಗಿ ಕರಗಿಸ್ಬೋದು ಬಾಡಿನ, ಯಾಕೆಂದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಏನು ಊಟ ಮಾಡೋಕ್ಕಾಗಲ್ಲ. ಸಣ್ಣ ಆಗಿದೆ ಗೈಸ್, 69ಕ್ಕೆ ಬಂದಿದ್ದೆ. 80 ಇದ್ದಾಳೆ ಗೈಸ್ ಇವಾಗ. ಇಷ್ಟೇನಿಲ್ಲ, 76 ಇದೀನಿ ಗೈಸ್. ಇನ್ನೇನು 4 kg ಕಡಿಮೆ. ಆದ್ರೂ 76 ಹಂಗನ್ಬಿಟ್ಟು 80 ಅನ್ನಕ್ಕಾಗುತ್ತಾ? 50ಕ್ಕೆ 60 ಅನ್ನಕ್ಕಾಗುತ್ತಾ? ಏನು ಹೇಳ್ತೀರ್ರಿ? ಸರಿ ಆಯ್ತು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕಮೆಂಟ್ ಹಾಕಿರೋ ಒಂದು 3 ವಿಡಿಯೋ ಹಿಂದೆ. ನಾನು ತುಂಬಾ ಸಲ ಹೇಳ್ತೀನಿ ಗೈಸ್, ನಾನು ಕೂದಲನ್ನ ಮೇಂಟೈನ್ ಮಾಡ್ತೀನಿ. ಇವಾಗ ಮಾಡ್ತಾ ಇಲ್ಲ ಸದ್ಯಕ್ಕೆ. ಆದ್ರೂ ನಂಗೆ ಕೂದಲು ಬೇಡ ಬೆಳ್ಕೊಂಡು ಹೋಯ್ತೈತೆ ಗೈಸ್. ಅಪರೂಪಕ್ಕೆ ಎಳ್ಳೆಣ್ಣೆ, ಕೊಬ್ಬರೆಣ್ಣೆ, ಆಮೇಲಿಂದ ನೆಲ್ಲಿಕಾಯಿ ಆಯಿಲು ಮತ್ತೆ ಬಾದಾಮ್ ಆಯಿಲು ಅದನ್ನೆಲ್ಲ ಹಾಕೋತೀನಿ ಗೈಸ್. ಅಪರೂಪಕ್ಕೆ ಕೇರ್ ಮಾಡೋದು. ಇವತ್ತು ತುಂಬ ಫೇಸಿಂದ ಹಿಡಿಸಿ ಕೂದಲಿಂದ ಹಿಡಿಸಿ ಎಲ್ಲ ಕೇರ್ ಮಾಡ್ತೀನಿ ಗೈಸ್. ಇವತ್ತು ನನಗೆ ಒಂಥರ ರಿಲೀಫ್ ಆದಂಗೆ ಅನಿಸ್ತೈತೆ. ಎಲ್ಲದ್ರಿಂದನೂ ಏನೇನೋ ಟೆನ್ಷನ್ ಏನೇನೋ ಇತ್ತು, ಎಣ್ಣೆಲ್ಲ ಹಾಕ್ಕೊಂಡು ಆರಾಮಾಗಿ ಫೇಸ್ ವಾಶ್ ಎಲ್ಲ ತುಂಬ ಕೇರ್ ಮಾಡಿ ಫೇಸ್ ಎಲ್ಲನೂ ಒಂಥರ ಫ್ರೀ ಆಗಿದ್ದೀನಿ ಗೈಸ್. ಇವತ್ತು ನಿಜವಾಗ್ಲೂ ತುಂಬ ದಿನ ಆಗಿತ್ತು ಕೇರ್ ಮಾಡೇನೆ. ನಾನು ನನ್ನ ಬಗ್ಗೆ ನಾನೇ ಕೇರ್ ಮಾಡ್ಕೊಂಡು ತುಂಬ ದಿನ ಆಗಿತ್ತು ಗೈಸ್. ನಾಚಿಕೆ ಆಗಲ್ಲ ಹಿಂಗೆಲ್ಲ ಹೇಳ್ಕೊಳಕ್ಕೆ? ಏನಕ್ಕೆ ನಾಚಿಕೆ ಆಗುತ್ತೆ? ತುಂಬ ಜನಕ್ಕೆ ಆ ಥರ ಇರುತ್ತಪ್ಪ. ಬರೀ ಮಕ್ಕಳು, ಗಂಡ, ಫ್ಯಾಮಿಲಿ ಅದು ಇದು ಟೆನ್ಷನ್ನೇ ಇರುತ್ತೆ. ಅವ್ರಿಗೆ ಕೇರ್ ಮಾಡ್ಕೊಳ್ಳೋದೇ ತುಂಬ ದಿನ ಆಗ್ಬಿಟ್ಟಿರುತ್ತೆ. ಹೌದಾ? ಅಪರೂಪಕಾರ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋತಾ ಇರಬೇಕು. ಆವಾಗ ಸರಿ, ಆವಾಗ ಕೇರ್ ಮಾಡ್ಕೋತಾ ಇದ್ರೆ ಡೈಲಿ ಮಾಡ್ಕೋ, ಯಾರು ಬೇಡ ಅಂದಿರೋದು ನಿನ್ನ? ಆ ರೀತಿ ಇರಲ್ಲ ಗೈಸ್ ನನ್ನ ಸಿಚುವೇಶನ್ ಅಲ್ಲ, ಮೊಬೈಲ್ ನೋಡೋದು ಬಿಡು.
ಮೊಬೈಲ್ ನೋಡೋದು ಬಿಡು. ಇವಾಗ ಒಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ವೆಬ್ ಸೀರೀಸು. ಯಪ್ಪ ಒಂದ್ಸಲ ನೋಡೋಕೆ ಶುರು ಮಾಡೋರು ಅದು ಮುಗಿಯೋ ತಕ ಬಿಡಲ್ಲ. ಜಿಯೋ ಹಾಟ್ಸ್ಟಾರಲ್ಲಿ ಇಷ್ಟು ದಿನ ನೋಡಿಲ್ಲ ಅವಳು. ತುಂಬ ವೆಬ್ ಸೀರೀಸ್ ಇದ್ದಾವೆ ಅದರಲ್ಲಿ. ಒಂದೊಂದು ಪ್ರಮೋಷನ್ ಮಾಡ್ತಿದ್ದೆ ನೀನು. ಪ್ರಮೋಷನ್ ಅಲ್ಲ, ಅವ್ರಿಗೆ ಏನು ಕೇಳ್ತಿದ್ಯಾ? ಅವ್ರು ನನ್ನಂಗೆ ಹಾಳಾಗ್ಲಿ ಅಂತನಾ? ಅದರಲ್ಲಿ ಒಂದು ಕಡೆಯಿಂದ ಎಲ್ಲವನ್ನೂ ನೋಡ್ಕೊಂಬೋತಾ ಇದ್ದಾಳೆ. ಇಲ್ಲ ಗೈಸ್, ಅಪರೂಪಕ್ಕೇನ ಬೇಜಾರಾದಾಗ ಸಂಡೇ ಯಾವ್ದಾರ ಕುತ್ಕೊಂಡು ಒನ್ ಟೈಮ್ ಅದುವೇ ಫ್ರೀ ಇರೋದು. ನಿಮ್ಮ ಮಕ್ಳ ಹತ್ರ ಎಲ್ಲಿ ಅದು ನೋಡ್ತಿರೋ ನಾನು ಸ್ವಲ್ಪ ಹೊತ್ತಿಗೆ ಅವ್ರು ಏನು ಹೇಳ್ತಾರೆ ಅದೇ ಮರೆಸ್ಬಿಟ್ಟಿರ್ತಾರೆ ನಮ್ಮ ಮಕ್ಕಳು. ಅಂತ ಮಕ್ಳು ಗೈಸ್ ಆಗ್ಲೇ ಅಲ್ಲಿ ಎಲ್ಲ ಬುಕ್ಕೆಲ್ಲ ಅಂಡಿದ್ರು, ಅದನ್ನೆಲ್ಲ ಎತ್ತಿ ಇಟ್ರೋ ಮಕ್ಳ ಅಂತ ಹೇಳ್ದೆ. ಅಲ್ಲಿ ನಾ ತಂದು ಇಲ್ಲಿ ಹಾಕೊಂಡು ಕೂತಿದ್ದಾನೆ ಇವನು ನೋಡಿ. ನಾಚೆ ಆಗಲ್ಲ ನಿಂಗೆ. ನೋಡು ಆ ಟೀ ಶರ್ಟ್ ಯಾರು ಓಪನ್ ಮಾಡಿದ್ದು? ವಿಜಯ್. ನೋಡಿ ಆ ಟೀ ಶರ್ಟ್ ಓಪನ್ ಮಾಡಿದ್ರು ಅಲ್ಲೇ ಮಾಡಗಿದ್ರು. ನೋಡ್ದೆ ಹೆಂಗೈತೆ ಅಂತ. ಬ್ಲ್ಯಾಕ್ ಅಲ್ವಾ, ಏನಾಗಲ್ಲ. ವೈಟ್ ತೆಗ್ದು ಇಲ್ಲ ಅದಕ್ಕೆ ಬೈದ್ಯಾ ಅಂತಾನೆ. ವೈಟ್ ಸೇಮ್ ಅದೇ ಬ್ಲ್ಯಾಕ್ ಕಲರ್ ಥರನೇ ಇದೆಯಾ? ಎಷ್ಟು ಗಂಟೆಲಿ ನೋಡಿರ್ಬೇಕು ನಾನು ರಾತ್ರಿ? ಎಷ್ಟು ಗಂಟೆಲಿ? 1 ಗಂಟೆಲಿ ನೋಡಿದ್ದೀನಿ. ಹೆಂಗೆ ಖುಷಿ ಸುಮ್ಮನೆ ತೆಗಿಬಿಡ. ನೀವು ನಿಮಗೆ ಫೋನ್ ಗಲೀಜಾಗುತ್ತೆ. ಬೇಡ ಖುಷಿ, ನಿಮಗೆ ಫೋನ್ ಮಾಡಿದ್ರೆ ನೋಡಿ ಅವಾಗ ಅದನ್ನ ನೋಡ್ತೀನಿ. ಸರಿ ಆಯ್ತು, ಜಡೆ ಹೇಳ್ಕೊ ಹೆಂಗ್ ಕಾಣಿಸುತ್ತೆ ನೋಡೋಣ. ಆ ವಿಡಿಯೋದಲ್ಲಿ ಐತೆ ನಾನು ಜಡೆ ಹಾಕೊಂಡಿರೋದು. ಸರಿ ಓಕೆ, ರೆಡಿ ಆಗ್ಬಿಟ್ಟು ತೋರಿಸಿ. ನೋಡಿ ಗೈಸ್, ತಲೆ ಬಚ್ಕೊಂಡು ಕುಂಕುಮ ಹಾಕೊಂಡ್ರೆ ಈ ಥರ ಕಾಣಿಸ್ತಾಳೆ. ನಂಗೆ ಇಷ್ಟ ಇಲ್ಲ ಈ ಥರ. ಇವಳಿಗೆ ಪ್ಯಾಂಟು ಶರ್ಟ್ ಹಾಕೋಬೇಕಂತೆ, ಇಲ್ಲ ಚಡ್ಡಿ ಹಾಕೋ. ಏನು ಮಾಡೋದು? ನಂಗೆ ಈ ಥರ ಇಷ್ಟ. ನಮ್ಮ ಮನೆಯವ್ರಿಗೆ ಈ ಥರ ಹೇಳ್ಬೇಕು ನಾನು. ನನಗೆ ಇಷ್ಟ ಇಲ್ಲ ಒಂಥರ ಏನದು ಗೌರಮ್ಮನ ಥರ. ಇದು ಗೌರಮ್ಮನ ಥರನಾ? ಏನಿಲ್ಲ. ರೆಡಿ ಆಗೋದು, ಹಿಂಗೆ ತಲೆ ಬಚ್ಕೊಳ್ಳೋದು. ದಿವಿ ಇಲ್ಲಿ ಬಂದ್ಬಿಟ್ಟು ತೆಗಿತಾ ಇದ್ದಾನೆ ಗೈಸ್ ಸ್ಕ್ರೀನ, ಕಾಣಿಸ್ಲಿ ಬಿಸಿಲು ಅಂತ. ಓಕೆ ಖುಷಿ, ನಿನ್ನ ಜುಟ್ಟು ಸೂಪರ್ ಅಂತ ಕಮೆಂಟ್ ಹಾಕಿದ್ದಾರೆ. ಪಾಪ ನಮ್ಮ ದಿವಂಗೆ ಏನು ಕಮೆಂಟ್ ಹಾಕಿಲ್ಲ ಇವತ್ತು. ತಿರುಗು ದಿವಿ. ಪಾಪ ನಮ್ಮ ದಿವಿಗೆ ಯಾರು ಕಮೆಂಟ್ ಹಾಕಿಲ್ಲ. ದಿವಿಗೆ ಖುಷಿಗೆ ಮಾತ್ರ ಹಾಕೋರೆ ಜುಟ್ಟು ಸೂಪರ್ ಅಂತ. ಪಾಪ ನಾವೇನು ಮಾಡೋಣ, ಅವ್ರು ಕಮೆಂಟ್ ಹಾಕಿಲ್ಲದಕ್ಕೆ. ನೀನೇನಾದ್ರು ಮಾತಾಡಿದರೆ ಖುಷಿ ಪಟ್ಟಿದ್ರೆ ಅವ್ರು ಹಾಕಿರೋರು. ಮಾತಾಡಿರೋದು ಇವನೇನು ಮಾತಾಡ್ತಾನೆ ವಿಡಿಯೋದಲ್ಲಿ? ಕೇಳು, ನನಗೂ ಕಮೆಂಟ್ ಹಾಕಿ ಅಂತ ಹಾಕ್ತಾರೆ. ಹೇಳು ಮಗನೇ. ನೋಡಿ ಗೈಸ್, ನೀವೆಲ್ಲ ಕಮೆಂಟ್ ಹಾಕಿಲ್ಲ ಅಂತ ಮುನ್ಸ್ಕೊಂಡಿರೋದು. ನಮ್ಮ ಖುಷಿಗೆ ನೀವು ಜುಟ್ಟು ಸೂಪರ್ ಅಂತ ಹೇಳಿದ್ರಲ್ವಾ, ಮತ್ತೆ ಜುಟ್ಟು ಹಾಕ್ಸತ್ತೈತೆ ಅದು. ಇವತ್ತು ಒಂದು ಜುಟ್ಟು, ಇವತ್ತು 2 ಜುಟ್ಟು ಹಾಕೋಕ್ಕೆ ಇನ್ನೊಂದು ರಬ್ಬರ್ ಬ್ಯಾಂಡ್ ಆ್ಯಡ್ ಮಾಡ್ಕೊಂಡು ಎಣ್ಣೆ ತಿಕ್ಕಿಸ್ಕೊಂಡಿದ್ದಾನೆ ಇವತ್ತ. ಅಯ್ಯೋ ಶಿವ, ಇವನ್ ಕತೆ ಕೇಳ್ಬಿಡಿ ಗೈಸ್ ಒಂದೊಂದ್ಸಲಿ. ಏನು ಮಾಡಿದ್ನ ದಿವಿ ತಮ್ಮ? ಏನು ಮಾಡಿದ್ದ? ನಗಾಡ್ತಾನೆ ನೋಡಿ ಗೈಸ್, ಇವಾಗ ನಗಾಡ್ತಾನೆ ನೋಡಿ ಗೈಸ್. ಐಸ್ ಕ್ರೀಮ್ ತರಿಸ್ತೀನಿ ಅಂದ್ಬಿಟ್ಟು ಬ್ಯಾಲೆನ್ಸ್ ತೋರಿಸ್ತಾ ಇದ್ದಾಳೆ. ತಡಿ ಪಾಪು, ಇವಳಿಗೆ ಮನೆ ವ್ಯವಹಾರ ಮಾಡಕ್ಕೆ ಕೊಟ್ಟಿದ್ದೀನಿ ನಾನು. ಇವತ್ತಿನ ಎಷ್ಟು ಡೇಟು? 6 ಎಷ್ಟು 22. ಬ್ಯಾಲೆನ್ಸ್ 6 ರೂಪಾಯಿ ಇಟ್ಕೊಂಡಿದ್ದಾಳಲ್ಲ ಗೈಸ್ ಇವಳು. ಬರೀ 6 ರೂಪಾಯಿ. ಇನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ 10 ದಿನ? 6 ರೂಪಾಯಿ ಬ್ಯಾಲೆನ್ಸ್. ಊರಿಗೆ ಬೇರೆ ಹೋಗ್ಬೇಕು. ಹಿಂಗಾಗ್ಬಿಟ್ರೆ ಹೆಂಗೆ ಜೀವನ? ಅದನ್ನೆಲ್ಲ ಎತ್ ಮಾಡಿಕೊಂಡೆ. ಇಲ್ಲಿ 1 ರೂಪಾಯಿ ಇಲ್ಲ ಅಕೌಂಟಲ್ಲಿ ಇದ್ರೆ ಗೈಸ್ ಫೋನ್ ಮಾಡೋದು. ನೆಂಜಕ್ಕೆ ಐತಾ ಮುದ್ದು ಮಾಡ್ತಿದ್ದೆ ಏನು ಅಂತ ಕೇಳ್ಕೊಳ್ಳೋದು. ಇಲ್ಲ ಮುದ್ದು ಅಂದ್ರೆ ದುಡ್ಡು ಕಳ್ಸು, ನಿಜ ಹೇಳು. ನಾನು ಹೇಳ್ತೀನಿ, 100 ರೂಪಾಯಿ ಕಳ್ಸು. ನಾನಿಲ್ಲ ಗೈಸ್, ಇವರೇ ಫೋನ್ ಮಾಡ್ತಾಳೆ. ಏನಿಲ್ಲ ನೆಂಚಕ್ಕೆ ಅಂತವ 100 ರೂಪಾಯಿ ಕಳ್ಸು. ನಾನೇ ತಿನ್ಬೇಕು ಅಂತ ಕೇಳಲ್ಲ ಗೈಸ್. ಬೇಡ ಅಂದ್ರೆ ಬಿಡಿ, ಸುಮ್ಮನೆ ಇರ್ಬೋದನ್ನ ಫೋನೇ ಮಾಡಬಾರ್ದಲ್ಲ. ಬಂದ ಕೇಳ್ತಾರೆ ಗೈಸ್, ಫೋನ್ ಮಾಡಿದವ್ರು ಒಂದ ಅಂತ ಅದಕ್ಕೆ ಅಂದ್ಬಿಟ್ಟು. ಆಮೇಲೆ ಏನಿಲ್ಲ ಅಂದ್ರೆ ನೆಂಚಕ್ಕಿದ್ರೆ ಎಲ್ಲಾರ್ಗು ಹೋಗು ತೊಟ್ಟೊಳಿಕೆ, ಇಲ್ಲಾಂದ್ರೆ ಅದನ್ನೆಲ್ಲ ಅಲ್ಲೇ ಕೂತಿರ್ತಾರೆ. ಯಾರ ಬೇಸ ಮಾಡಿದವರು? ಅಣ್ಣ ಅಂತೆ, ಅಮ್ಮ ಕಣವ ಅಂತ ಹುಡುಗಿಗಳು. ಚಾಲೆಂಜ್ ಕೊಡ್ತಾ ಇದ್ದೀನಿ, ಯಾರು ತುಂಬ ಹೊತ್ತು ಹಿಂಗೆ ಅಂತ ಇಟ್ಕೋತಾರೆ ಅಂತ. ಹಂಗೆ ಇಟ್ಕೊಳ್ಳಿ, ಅಂತ ಇಟ್ಕೋಬೇಕು. ಯಾರು ವಿನ್ ಆಯ್ತೀರ ಇಬ್ಬರಲ್ಲಿ? ಯಾರು ವಿನ್ ಆಯ್ತೀರ? ಅಮ್ಮ ಹೇಳೋ ಗಂಟೆ ಬಾಯಿ ಮುಚ್ಚಂಗಿಲ್ಲ. ಖುಷಿ ಮುಚ್ಚುತ್ತೈತೆ ಆಗಯ್ಯ. ತಿಂದ ಚೀ ಗಲೀಜು ತಿಂದ ಚೀ ಲೋಡೋರಾಜ ಚೀ. ಅವನಿಗೆ ಗೊತ್ತೈತಿ. ನೋಡ್ತೀನಿ ಇಲ್ಲಿ ಎಷ್ಟೊತ್ತು ಗಂಟೆ ಇಟ್ಟಿದ್ದಾನೆ. ದಿವಂಗ್ ಇನ್ನೂ ಒಂದು ದೌಡ ಬೆಳೆದೈತಿ ಕಣ್ರಿ. ಹೌದಾ? ನೋಡಿ ಚೀಜೆ
ಯಪ್ಪ ಇಲ್ಲಿ ಅಲ್ಲಿ ಇದೆಲ್ಲ ಕಕ್ಕ ಎಲ್ಲ ಮಾಡಿದ್ದೆ ಪಾರಿವಾಳ. ಮಾಡಿತ್ತು ಪಾರಿವಾಳ ಯಪ್ಪ ಹಂಗೆ ಹಿಡ್ಕೊಂಡವ ನಿನ್ನುವೆ ಛೀ ನೀರು ಕುಡ್ಬಿಟ್ಟು ಬಂದ ಯಾಕೋ ಸಾರಿ ನನ್ನ ಬಂಗಾರ ನೀನು ಲವ್ ಯು ಕಣ್ಣು ಚಿನ್ನ ಮರಿ ಹೆಂಗ್ ಸೈಕಲ್ಗೆ ಚುಚ್ಚಿದಾರೆ ಅಂತ ನೋಡಿ ಇವಾಗ ಕಲ್ಲಿಗೆ ಬಿಟ್ಟು ಚುಚ್ಚಿದಾರೆ ಅದು ಉಲ್ಟ ಬಂಡ ಆ ಸೈಕಲ್ ಹೆಂಗ್ ತಿರುಗುತ್ತೆ ಗಿರ 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 ಅಂತ ಹಂಗ್ ಮಾಡಕ್ಬಿಟ್ಟವ್ರೆ ಓ ನಿಂಬೆಣ್ಣ ಅದು ಕಲ್ಲು ನಿಂಬೆಣ್ಣು ಮಾಡ್ಕೊಬಿಟ್ಟು ಸಾಸ ಬಿಡ್ತಿರೋದು ಸೈಕಲ್ ಹೊಡೆಯೋದು ನೋಡ್ಬೇಕು ಗೈಸ್ ಹೆಂಗ್ ಹೊಡಿತಾನೆ ಅಂತವನು ನೀರು ಖಾಲಿ ಆಗಿತ್ತು ಗೈಸ್ ತರೋಣ ಅಂತ ಹೋಗಿದ್ದೆ ಹಾಗೆ ಬರ್ತಾ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ತಗೊಂಬಂದೆ ಅದಕ್ಕೆ ಲಿಫ್ಟ್ ಹತ್ರ ಬನ್ನಿ ಅಂತ ಕರೆದೆ ಓಡ್ ಬಂದಾರೆ ಕೆಲಸ ಮಾಡ್ತಿದ್ರು ಪಾಪ ಸುಸ್ತಾಗಿದ್ದಾರೆ ತಗೊಳ್ಳಿ ಬೇಗ ನಿಮ್ಮದು ಕೊನೆಗೆ ಎಷ್ಟು ನೀರು ಎತ್ಕೊಂಡೋದನ್ನ ನೋಡಿ ಗೈಸ್ ತಗೊಂಡು ಬಂದಿದ್ದಾರೆ ಎರಡು ನೋಡಿಕೆ ಜಾಗ 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 ಅಯ್ಯಪ್ಪ ಗೇಟು ನನ್ನ ಮಕ್ಕಳು ಬಂದ್ಬಿಡ್ತಾರೆ ಅಂತ ಹಾಕ ಬಂದಿದೆ ನಾನು ಫೋನ್ ಬೇರೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀನಿ ನಮ್ಮ ಮಕ್ಕಳು ಸರಿ ಇಲ್ಲ ಗೈಸ್ ನಾವಿಲ್ಲ ಅಂದರೆ ಇವಾಗ ಅವ್ರ ಅಪ್ಪಂಗೆ ಎದುರಿಸೋಕೆ ಉಳಿಸ್ಕೊಂಡಿರ್ತಾರೆ ಗೈಸ್ ಹೋಗು ಫಸ್ಟ್ ನೋಡಿ ಗೈಸ್ ಮನೆ ನೀಟಾಗಿದೆ ನಮ್ಮ ಮಕ್ಕಳು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಣ್ಣಿಡ್ತಾರೆ ನೋಡಿ ಗೈಸ್ ನಮ್ಮನವರು ತಗೊಬಂದಿದ್ದಾರೆ ಸೌಂಡ್ ಕಡಿಮೆ ಕೊಡೋದು ಟಿ ವಿದ ಇಲ್ಲ ರಿಮೋಟ್ ಇಲ್ರಾ ರಿಮೋಟ್ ಇಲ್ಲ ಮತ್ತು ಇಲ್ಲೇ ಇದೆ ನಿಮ್ಗಲ್ಲ ಅದು ಬ್ರೆಡ್ ನಿಮ್ಗೆ ಐಸ್ ಕ್ರೀಮು ಡಯಟ್ ಮಾಡ್ತೀನಿ ಯೋಗಟ್ ಬುಡ ನೋಡಿ ಅವ್ರಿಗೆ ಅಷ್ಟು ವಾಟರ್ ಮೆಲನ್ ಬುಕ್ ಮಾಡಿದ್ದೀರಿ ಇನ್ನೆಲ್ಲ ಹಾರ್ಪಿಕ್ ಬಾತ್ರೂಮು ಟಾಯ್ಲೆಟ್ ಎಲ್ಲ ತೊಳೆಯೋದು ನಮಗೂ ಸೇಮ್ ನೀವು ಹೋದಾಗ ಸುಸ್ತಾಯ್ತಾ ಅಷ್ಟೆಲ್ಲ ಪಾತ್ರೆ ಬೆಳಗ್ಗೆ ಸುಸ್ತಾದಂಗೆ ಆಯ್ತಿತ್ತು ಏ ದಿವಿ ಐಸ್ ಕ್ರೀಮ್ ತಂದಿಲ್ವಾ ಹಂಗಾರೆ ಐಸ್ ಕ್ರೀಮ್ ಫುಲ್ ನಾನು ತಿನ್ಕೊಳ್ಳ ವಿಡಿಯೋ ಮಾಡ್ತಾ ಇದೀವಿ ಅಂತ ಈ ನಾಟಕ ಗೈಸ್ ಒಂದು ವಿಡಿಯೋದಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಮಾತ್ರ ಹಿಂಗೆ ಆಡೋದು ನಾವೆಲ್ಲ ವಿಡಿಯೋ ಆಫ್ ಮಾಡಿದ್ರೆ ಅದೇ ಬೀಳುತ್ತೆ ನಮ್ಮ ಖುಷಿ ಹತ್ರ ಹಠ ಮಾಡಲ್ಲ ಗೈಸ್ ಗುಡ್ ಅದು ನಮ್ಮ ದಿವ ತುಂಬ ಹಠ ಮಾಡ್ತಾನೆ ಅವ್ನು ಬ್ಯಾಡ್ ದಿವ ಎಲ್ಲರಿಗೂ ಬ್ಯಾಡ್ ಅಂತ ಕಮೆಂಟ್ ಹಾಕಿ ದಿವಂಗೆ ಖುಷಿಗೆ ಗುಡ್ ಅಂತ ಕಮೆಂಟ್ ಹಾಕಿ ನೋಡಿ ಗೈಸ್ ನನ್ನ ಫೋನು ಇದು ನಾನು ಇದು ನಮ್ಮನೆಯವರು ಕೆಲವೊಂದು ವರ್ಷಗಳ ಹಿಂದೆ ಹೆಂಗಿದ್ದೀವಿ ಕಮೆಂಟ್ ಹಾಕಿ ನಾನು ಇದು ಫಸ್ಟ್ ಪಿ ಯು ಗೈಸ್ 10 ವರ್ಷದ ಹಿಂದೆ ಫೋಟೋ ಅಂತೆ ನಂದು ಇದು ಫಸ್ಟ್ ಪಿ ಯುದು ಕಾಲೇಜಲ್ಲಿ ಏನೋ ಇದು ಐ ಡಿ ಕಾರ್ಡ್ಗೆ ಅಂತ ತೆಗ್ಸಿದ್ರು ಅವಾಗ್ಲದು ಅಯ್ಯೋ ನೋಡಿ ಗೈಸ್ ಪ್ರತಿ ಸಲ ನಮ್ಮನವರು ಈ ಡಕೋಟಾ ಎಕ್ಸ್ಪ್ರೆಸ್ ಥರ ಎಲ್ಲ ಡಬ್ಬನೇ ತರ್ತಾರೆ ಅದೇನಕ್ಕೆ ಇವಾಗ ಆ ಥರ ಬರ್ತಾ ಇರೋದು ಮುದ್ದು ಫಸ್ಟೆಲ್ಲ ಈ ಥರ ಸಿಪ್ಪೆ ಇರ್ತಿರ್ತಿಲ್ಲ ಇಷ್ಟಿಷ್ಟಪ್ಪದ್ದು ನೋಡಿ ಅಷ್ಟೆಲ್ಲ ಹಣ್ಣು ವೇಸ್ಟ್ ಮಾಡ್ತಾರೆ ಇವಾಗ ಕವ್ರ್ಕೊಂಡು ತಿನ್ಕೋತಾರೆ ಅಂತ ನನಗೊಂದು ಬಟ್ಲಿಗೆ ಹಾಕೊಂಡಿದ್ರೆ ನೋಡಿ ಜಾಸ್ತಿ ಬೀಜನೇ ಇರಲ್ಲ ಅದಕ್ಕೆ ಇಂಥ ತಗೋತೀವಿ ಅದು ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಬೀಜ ಜಾಸ್ತಿ ಇರುತ್ತೆ ಅಂತ ಇದನ್ನು ತಗೋತಾರೆ ನಾವು ನಂಗೊಂದು ಎಮ್ಮಿ ವಾವ್ ಬಿಸಿಲು ಟೈಮಲ್ಲಿ ತಿಂದರೆ ನೆಮ್ಮದಿ ಅನ್ಸುತ್ತೆ ಗೈಸ್ ನಿಜ ಅನ್ಕೋತಿದ್ದೆ ಇಷ್ಟು ಗಂಟೆ ಯಾಕೆ ಕೇಳೇ ಇಲ್ಲ ನನ್ನ ಮಕ್ಕಳು ದಿವಸ ಸರಿ ಕೂತ್ಕೋ ಅವ್ರ ಅಪ್ಪ ಬೈದ್ರು ಗೈಸ್ ಅದಕ್ಕೆ ದಿವ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವ್ರ ಅಪ್ಪನ ಹತ್ರ
ಉಳ್ಕೊತ ನಮ್ಗೆ ಕೊಡ್ರಿ ನೋಡಿ ನಮ್ಮ ಹೆಂಗೆ ದಿವನ್ ಸ್ಟೈಲ್ ಅದು ಅವ್ರ ಅಪ್ಪಂದು ದಿವಂದು ಗಲೀಜ್ ಅಂತಾರಂತೆ ಮುಂದೆ ನಿನ್ನ ಹಂಗ್ ತಿಂತಾರ ಇವನು ಗೈಸ್ ವಿಡಿಯೋ ಆಫ್ ಆದ್ರೆ ನಂಗೆ ಒಬ್ಳಿಗೆ ನಿಮಗಿಲ್ಲ ಗಲೀಜ್ ಅಂತಾರೆ ಅಂದೆ ಹಂಗೆ ತಿನ್ನೋದು ನೋಡಿದ್ರೆ ಗಲೀಜ್ ಖುಷಿ ಇವಾಗ ಯಾರನ್ನ ಗಲೀಜ್ ಅಂತಾರೆ ನಿನ್ನ ಹೆಂಗಂದ ಅಪ್ಪನ ಕೊಡ್ರಿ ಆ ಹುಡುಗಂಗೆ ಕಟ್ ಮಾಡಿ ತಿಂತೀನಮ್ಮ ಕೊಡ್ರಿ ಪಾಪ ಖುಷಿ ನಿನ್ನ ಗಲೀಜ್ ಅಂತಾರೆ ಹಂಗೆ ತಿಂತಿದ್ಯಲ್ಲ ಹಂಗೇನೆ ಅವನು ಬರೀ ರೆಡ್ ಕಲರ್ ತಿನ್ನಲ್ಲ ಗೈಸ್ ಸಿಪ್ಪೆನೂ ತಿನ್ನೋಕೋಯ್ತವನೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಜಾಸ್ತಿ ಆದರೆ ಇವಾಗ ಎಡಿಟ್ ಮಾಡಬೇಕು ಇವಾಗ ಕುತ್ಕೊಂಡು ನಾಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ ಎಡಿಟಿಂಗ್ ನಮ್ಮ ನವಿ ಕೊಡ್ತೀನಿ ಓಹೋ ನೋವೇ ಚಾನ್ಸೇ ಇಲ್ಲ ನಾನು ಗೈಸ್ ಒಂದೊಂದು ಎಲ್ಪ್ ಕೇಳಿದೆ ಮಾಡಿಕೊಡ್ಲಿಲ್ಲ ಅವರು ಎಲ್ಲ ಪ್ರತಿಯೊಂದು ನಾನು ಮಾಡಿ ಸುಸ್ತಾಗಿ ಕೂತಿದ್ದೀನಿ ಗೈಸ್ ಇವಾಗ ನಾನು ಆರಾಮಾಗಿ ಇಷ್ಟು ಗಂಟೆ ಅವರು ಇವ್ರು ಇಷ್ಟು ಏನು ಗೊತ್ತು ಇವಾಗೆಲ್ಲ ಹೋಗಿರೋದು ಗೈಸ್ ಇವರು ಇದೆಲ್ಲ ತರಕ್ಕೆ ಹೊರ್ಗಡೆ ಆರಾಮಾಗೆ ಫೋನ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ನಾನು ಏನು ಎಡಿಟು ಮಾಡಲ್ಲ ಏಯ್ ಬಾಯ್ ಬಚ್ ಸಂಡೇ ಅದಾಕು ಜಗ್ಗುಗೆ ಕೆಲಸ ಮಾಡಿ ಸುಸ್ತಾಗಿರ್ತಾರ ಅಂತ ರೆಸ್ಟ್ ಮಾಡಕ್ಕೆ ರಜೆ ಕೊಡ್ತಾರೆ ಕಣೆ ನಮಗೆ ರೆಸ್ಟ್ ಮಾಡಬೇಕು ಏನು ಬೆಳಗಿನ ಸಾಯಂಕಾಲ ಅವ್ರಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಬಾಯ್ ಬಾಯ್